ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯುಗಾದಿ ಹಬ್ಬ. ನಾವು ನಮ್ಮ ಮಾವನ ಮನೆಗೆ ಹೊರಟಿದ್ದೀವಿ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮಾಡೋದಕ್ಕೆ. ಇಲ್ಲಿ ನೋಡಿ, ಹೂವು ತೊಗೊಂಡಿದ್ದೀನಿ, ಹಾಗೆ ಒಂದು ಛತ್ರಿ ಕೂಡ ತೊಗೊಂಡಿದ್ದೀನಿ, ಬಿಸಿಲಲ್ವ, ಹಾಗಾಗಿ ಪ್ರಾಗೆ ನಾನು ಹೊರಟಿದ್ದೀವಿ. ಒಂದು ಚೊಲ್ಕೋಬೇಡ, ಹೇಗಿದೆ? ಸೂಪರಾ? ನಮ್ಮ ಕಡೆ ಎಲ್ಲ ಅಂದರೆ ಯುಗಾದಿ ಹಬ್ಬ ಸೆಲೆಬ್ರೇಟ್ ಇದು ಮಾಡೋದಿಲ್ಲ ಜಾಸ್ತಿ. ನಮ್ಮ ಮಾಯಿ ಮನೇಲಿ ಮಾಡ್ತಾರೆ. ಅವರು ಶಿವಮೊಗ್ಗ ಆ ಕಡೆಯವರಾಗಿರೋದ್ರಿಂದ ಅವರು ಹಬ್ಬಗಳೆಲ್ಲ ಮಾಡ್ತಾರೆ, ಚೆನ್ನಾಗೇ ಮಾಡ್ತಾರೆ. ಹಾಗೆ ನಮಗೂ ಕರೆದಿದ್ರು, ನಾವು ಹೋಗಿದ್ವಿ. ನಾವು ಹೋಗೋದ್ರೊಳಗೆ ಅವ್ರು ಪೂಜೆ ಎಲ್ಲ ಮಾಡಿ ಅಡುಗೆ ಆಲ್ಮೋಸ್ಟ್ ಆಗಿತ್ತು. ಲಾಸ್ಟಾಗಿ ಹಪ್ಪಳ ಮತ್ತು ಬೋಂಡ ಇದೆಲ್ಲ ಮಾಡಲಿಕ್ಕಿತ್ತು. ಇವಾಗ ಹೋಳಿಗೆ ಮಾಡ್ತಾ ಇದ್ದಾರೆ ನೋಡಿ. ಒಂದು ಕಡೆ ಬೋಂಡ ರೆಡಿ ಆಗ್ತಾ ಉಂಟು. ಫೈನಲಾಗಿ ಸ್ವಲ್ಪ ಚಿತ್ರಾನ್ನ ಎಲ್ಲ ಮಾಡಲಿಕ್ಕೆ ಅಷ್ಟೇ. ಹೋಳಿಗೆ ಎಲ್ಲ ಮಾಡಿಟ್ಟೆ. ಆದರೆ ಹೋಳಿಗೆ ಅಂತ ತುಂಬಾ ಚೆನ್ನಾಗಿ ಬಂದಿತ್ತು. ಫೈನಲ್ ಆಗಿ ಲಾಸ್ಟಲ್ಲಿ ಕೋಸಂಬರಿ, ಚಿತ್ರಾನ್ನ ಎಲ್ಲ ಮಾಡಿದರು. ಆಮೇಲೆ ಇವಾಗ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಇವತ್ತು ಈ ವರ್ಷದ ಯುಗಾದಿ ಹಬ್ಬ ನಾವು ನಮ್ಮ ಮಾಯಿ ಮನೆಯಲ್ಲಿ ಫಸ್ಟ್ ಟೈಮ್ ಸೆಲೆಬ್ರೇಟ್ ಮಾಡಿ. ತುಂಬ ಹಬ್ಬಗಳಿಗೆ ಬಂದಿದ್ದೀವಿ, ಆದರೆ ಯುಗಾದಿಗೆ ನಾನು ಬರಲಿಲ್ಲ. ಈ ವರ್ಷ ನಾನು ಯುಗಾದಿ ಹಬ್ಬನ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದೀನಿ. ಇಲ್ಲಾಂದರೆ ನಾನು ಮಂಗಳೂರಲ್ಲಿ ಇದ್ದಿದ್ರೆ ನಾನೇ ಒಂದು ಸಿಂಪಲಾಗಿ ಅಡುಗೆ ಹೀಗೆಲ್ಲ ಮಾಡ್ತಿದ್ದೆ. ಆದರೆ ಈ ಯುಗಾದಿಯನ್ನು ನಮ್ಮ ಕಡೆ ಎಲ್ಲ ಸೆಲೆಬ್ರೇಟ್ ಮಾಡೋದಿಲ್ಲ. ಅಂತೂ ನಮ್ಮನೇಲಂತೂ ಮಾಡಿದ ನನಗೆ ನೆನಪು ಇಲ್ಲ. ನಮ್ಮನೇಲಿ ಯಾವತ್ತೂ ಯುಗಾದಿ ಹಬ್ಬ ಎಲ್ಲ ಮಾಡೋದಿಲ್ಲ. ಈ ದೀಪಾವಳಿ, ಇದು ಗಣೇಶ ಹಬ್ಬ ಬರ್ತದಲ್ಲ, ಅದೆಲ್ಲ ಮಾಡ್ತಾರೆ. ನಾವು ಸಂಜೆ ಒಂದು ಮೆಹಂದಿ ಪ್ರೋಗ್ರಾಮ್ ಇದೆ ನಮ್ಮ ಮನೆ ಹತ್ರ, ಹಾಗೆ ಹೊರಟಿದ್ದೀವಿ. ನೋಡಿ, ಮಕ್ಕಳಿಬ್ಬರು ರೆಡಿಯಾಗಿದ್ದಾರೆ. ಇಬ್ಬರಿಗೂ ಬ್ಲ್ಯಾಕ್ ಡ್ರೆಸ್, ಬ್ಲ್ಯಾಕ್ ರೆಡ್, ಒಬ್ಬರು ಬ್ಲ್ಯಾಕ್. ಅಕ್ಕ ಅಲ್ಲಿ ರೆಡಿಯಾಗಿ ಚಪ್ಪಲಿ ಹಾಕೋತಿದ್ದಾಳೆ. ಮಕ್ಕಳಿಬ್ಬರು ರೆಡಿಯಾಗಿದ್ದಾರೆ. ಹೀಗೆ ಹೋಗೋದು. ಕತ್ಲೆ ಆಯ್ತು, ಆಲ್ಮೋಸ್ಟ್ ಒಂದು 7 ಗಂಟೆ ಆಯ್ತು. ಇವಾಗ ನಾವು ನಮ್ಮನೆ ಹತ್ರ ನಮ್ಮ ನೈಬರೊಬ್ಬರದ್ದು ಮೆಹಂದಿ ಇತ್ತು, ಹಾಗೆ ಇವರ ಮನೆಗೆ ಬಂದಿದ್ದೀವಿ. ಫಸ್ಟ್ ಸತ್ಯನಾರಾಯಣ ಪೂಜೆ ಇತ್ತು, ಅದರ ಪ್ರಸಾದ ಎಲ್ಲ ತಗೊಂಡು ಇವಾಗ ಸ್ಟೇಜಿಗೆ ಹೋಗಿ ಮದುಮಗಳಿಗೆ ವಿಶ್ ಮಾಡಲಿಕ್ಕೆ ಬಂದಿದ್ದೀವಿ. ನಾನು ಮತ್ತು ಅಕ್ಕ ಬಂದಿದ್ದು, ಅಮ್ಮ ಮತ್ತು ಚಿಕ್ಕಮ್ಮನವರೆಲ್ಲ ಆಮೇಲೆ ಬಂದರು. ಮಕ್ಕಳು ನೋಡಿ, ಇಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಂಡು. ಹಾಗೆ ಇದು ನನ್ನ ಚಿಕ್ಕಮ್ಮ ಮತ್ತು ನನ್ನ ಕಸಿನ್ ತಂಗಿಯವಳು. ಹಾಗೆ ಒಬ್ಬೊಬ್ಬರೇ ಹೋಗಿ ಸ್ಟೇಜಿಗೆ ಹೋಗಿ ವಿಶ್ ಮಾಡಿ ಬರ್ತಾ ಇದ್ದಾರೆ. ಹಾಗೆ ಇದು ನನ್ನ ಇನ್ನೊಬ್ಬರು ಚಿಕ್ಕಮ್ಮ, ನಮ್ಮ ಅಮ್ಮನೇ ದೊಡ್ಡವರು. ಇವರು ಇವಾಗ ಹೋಗಿ ವಿಶ್ ಮಾಡಿ ಬಂದರು. ಹಣ್ಣುಗಳನ್ನ ಕಟ್ ಮಾಡ್ತಾ ಇದ್ದೀವಿ. ಒಂದಲ್ಲ, ನಾವಿವತ್ತು ಕಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ತಿನ್ನಕ್ಕೆ. ಮೆಹಂದಿ ಹೋಗಿ ಬಂದವರು ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಯಾಕಂದರೆ ಲೇಟ್ ಆಗಿರೋದ್ರಿಂದ ಮಕ್ಕಳಿಗೆ ತುಂಬ ನಿದ್ದೆ ಬರ್ತಾಯಿತ್ತು. ಅಂದರೆ ನಾವು ನಮ್ಮ ಮಾಯಿ ಮನೆಗೂ ಯುಗಾದಿ ಹಬ್ಬಕ್ಕೆ ಹೋಗಿದ್ದೆ. ಪ್ರಾಗ್ಯಾನ ಮಧ್ಯಾಹ್ನ ನಿದ್ದೆನೂ ಮಾಡಿರಲಿಲ್ಲ.
ಅವಳಿಗೆ ಸುಸ್ತಾಗ್ತಿತ್ತು, ಹಾಗಾಗಿ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಮನೇಲಿ ಮಾವಿನ ಹಣ್ಣು ಆಗಿತ್ತು, ಹಾಗೆ ಚಿಕ್ಕಮ್ಮ ಒಂದು ಪಪ್ಪಾಯ ಕೂಡ ಕಳಿಸಿದ್ರು. ಹಾಗೆ ಎಲ್ಲವನ್ನ ಕಟ್ ಮಾಡಿ ತಿನ್ನುವ ಅಂತ ಕಟ್ ಮಾಡ್ತಾ ಇದ್ದೀವಿ. ಮಾವಿನಕಾಯಿ ತುಂಬ ಆಗಿದೆ, ಬಟ್ ಇನ್ನೊಂದು ಸ್ವಲ್ಪ ದಿವಸ ಹೋದರೆ ತುಂಬ ಹಣ್ಣಾಗುತ್ತೆ. ಇವಾಗ ಒಂದೊಂದು ಬೀಳ್ತದಷ್ಟೇ. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಜಾಸ್ತಿ ಲೈಕ್ ಮಾಡಿ. ಓಕೆ.